ಇನ್ನು ಕೋರ್ಟ್ನಲ್ಲಿ ಗಳಗಳನ್ನೇ ಕಣ್ಣೀರಿಟ್ಟಂತ ರನ್ಯಾ ರಾವ್ ಬಿಕ್ಕಿ ಬಿಕ್ಕಿ ಹತ್ರು ಏನಾದರೂ ಸಮಸ್ಯೆ ಮಾಡಿದ್ದಾರೆ ನಮ್ಮ ಅಂತ ಅಲ್ಲಿ ಜಡ್ಜ್ ಕೇಳಿದ್ದಾರೆ. ಯಾಕೆ ಅಳ್ತಿದ್ದೀರಾ ಏನ್ ಕತೆ ಅಂತ. ಈ ವೇಳೆ ಜಡ್ಜ್ ಎದುರು ಕಣ್ಣೀರು ಹಾಕೊಂಡು ನಟಿ ರನ್ಯಾ ಒಂದಷ್ಟು ವಿಚಾರ ಹೇಳಿದ್ದಾರೆ. ಕೆಟ್ಟದಾಗಿ ಬೈದಿದ್ದಾರೆ ನನಗೆ ಅಂತ ಜಡ್ಜ್ಗೆ ರನ್ಯಾ ಹೇಳಿದ್ದಾರೆ. ನಾನು ಎಮೋಷನಲ್ ಆಗಿ ಬ್ರೋಕನ್ ಆಗಿದ್ದೀನಿ, ಮಾನಸಿಕವಾಗಿ ಬಹಳ ಜರ್ಜರಿತಗೊಂಡಿದ್ದೀನಿ. ರನ್ಯಾ ಆರೋಪದ ಬಗ್ಗೆ ಉತ್ತರಿಸೋದಕ್ಕೆ ಡಿಆರ್ಐಗೆ ಸೂಚನೆ ನೀಡಲಾಯಿತಾಗ ಹೌದಾ, ನೀವೇನಾದರೂ ಟಾರ್ಚರ್ ಮಾಡಿದರೆ, ಹಿಂಸೆ ಕೊಟ್ಟಿದ್ದೀರಾ ಅಂತ. ಸೊ ಡಿಆರ್ಐ ಅಧಿಕಾರಿಗಳಿಗೆ ನ್ಯಾಯಾಧೀಶರು ಸೂಚಿಸಿದ್ರು. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದೇವೆ, ನಮ್ಮ ಕಡೆಯಿಂದ ಯಾವುದೇ ಇಂಥದ್ದಾಗಿಲ್ಲ, ಸಾಕ್ಷ್ಯಾಧಾರ ಮುಂದಿಟ್ಟು ನಾವು ಪ್ರಶ್ನೆ ಮಾಡಿದ್ದೀವಿ ಅಷ್ಟೇ, ಯಾವುದೇ ಹಲ್ಲೆ ಮಾಡೋದಾಗಲಿ ಅವರಿಗೆ ಟಾರ್ಚರ್ ಮಾಡೋದಾಗಿ ಮಾಡಿಲ್ಲ. CCTVಯ ಮುಂದೆ ಆಕೆಯನ್ನು ವಿಚಾರಣೆ ಮಾಡಿದ್ದೀವಿ ನಾವು, ಬೇಕಾದರೆ ಅದನ್ನು ನೀವು ಪರಿಶೀಲಿಸ್ಬೋದು. ಹಾಗಾಗಿ ಇವರ ಪ್ರಶ್ನೆ ಮಾಡಿರೋದು ಬಿಟ್ಟರೆ ನಾವು ಬೇರೇನೂ ಕೂಡ ಅವರಿಗೆ ತೊಂದರೆ ಕೊಟ್ಟಿಲ್ಲ. ಅಧಿಕಾರಿಗಳು ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ. ಆದರೆ ಉತ್ತರಿಸ್ತಿದ್ರೆ ಏನಾಗುತ್ತೆ ಗೊತ್ತಲ್ಲ ಅಂತ ಅಲ್ಲಿ ಬೆದರಿಕೆ ಹಾಕಿರುವಂಥದ್ದು ಕೂಡ ಆಗುತ್ತೆ. ನೀವೇನಾದರೂ ಉತ್ತರ ಕೊಡದೇ ಹೋದರೆ ಗೊತ್ತಲ್ಲ ಏನಾಗುತ್ತೆ ಅಂತ ನನಗೆ ಥ್ರೆಟ್ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅಂತ DRI ಅಧಿಕಾರಿಗಳ ಬಗ್ಗೆ ರನ್ಯಾ ಅಲ್ಲಿ ಆರೋಪ ಮಾಡಿದರು. ಆದರೆ DRI ಅಧಿಕಾರಿಗಳು ಕೂಡ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಈಗ CCTVಯ ಒಂದು ಸರ್ವೆಲೆನ್ಸ್ನಲ್ಲೇ ಈ ಒಂದು ವಿಚಾರಣೆ ಆಗಿದೆ. ಬೇಕಾದರೆ ಅದರ ಕಾಪಿಯನ್ನು ಕೂಡ ನಿಮಗೆ ಕ್ಲಿಪ್ ಕೂಡ ನಿಮಗೆ ಕೊಡ್ತೀವಿ ಅಂತ. ಸೊ ಕೋರ್ಟ್ನಲ್ಲಿ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ ರನ್ಯಾ ರಾವ್. ಏನಾದರೂ ಸಮಸ್ಯೆ ಮಾಡಿದಾರ ಅಂತ ಜಡ್ಜ್ ಆಗ ಪ್ರಶ್ನೆ ಮಾಡಿದರು. ಯಾಕಂದರೆ ಜಡ್ಜ್ ಕರ್ತವ್ಯ ಅದು, ಅವರು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ವೇಳೆ ಜಡ್ಜ್ ಎದುರು ಕಣ್ಣೀರು ಹಾಕ್ತಾ ನಟಿ ರನ್ಯಾ ನನಗೆ ಹಿಂಸೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಜಾಮೀನಿಗಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ರನ್ಯಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ DRIಗೆ ಸೂಚನೆ. ನಾಳೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ನಿಮ್ಮ ಆಕ್ಷೇಪಣೆ ಏನಾದರೂ ಇದ್ದರೆ ನಾಳೆ ಸಲ್ಲಿಸಿ. ಆದರೆ ಜಾಮೀನಿಗೆ ಈಗಾಗಲೇ ರನ್ಯಾ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ DRIಗೆ ನ್ಯಾಯಾಲಯ ಸೂಚನೆ ನೀಡಿದೆ. ನಾಳೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚಿಸಿದಂಥ ನ್ಯಾಯಾಲಯ ನಿಮ್ಮ ಆಕ್ಷೇಪಣೆ ಇದ್ದರೆ ನಾಳೆ ಸಲ್ಲಿಸಬೇಕು ಅಂತ. ಸೊ DRI ಅಧಿಕಾರಿಗಳ ವಿಚಾರವಾಗಿ ಕೂಡ ಜಡ್ಜ್ ಮುಂದೆ ರನ್ಯಾ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಸೊ ಜಾಮೀನಿಗಾಗಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರನ್ಯಾ. ಆದರೆ ಯಾಕೆ ಜಾಮೀನು ಕೊಡಬಾರದು ಅನ್ನೋದನ್ನು ಈಗ DRI ಅಧಿಕಾರಿಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆಕ್ಷೇಪಣೆ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಆಕ್ಷೇಪಣೆ ಇರುತ್ತೆ, ಹೆಚ್ಚಿನ ವಿಚಾರಣೆಗೆ ಬೇಕು. ಈಗಲೇ ಜಾಮೀನು ಕೊಟ್ಟರೆ ಬೇಕಾದಂಥ ಸಾಕ್ಷಿಗಳ ನಾಶ ಆಗ್ಬೋದು, ಜೊತೆಗೆ ವಿಚಾರಣೆಗೆ ತೊಂದರೆ ಆಗುತ್ತೆ ಅಂತ.